ದೊಡ್ಡ ದೊಡ್ಡ ಕಂಪನಿಗಳಿಂದ ಲಂಚ ಪಡ್ಕೊಂಡು ಇವತ್ತಿನ ದಿನ ಚಾಲಕರ ಮೇಲೆ ಹೊಟ್ಟೆ ಮೇಲೆ ಬರೆ ಹಾಕಂತ ಕೆಲಸ ಮಾಡ್ತಾಯಿದ್ದಾರೆ. ಇಂಥ ಸಾರಿಗೆ ಅಧಿಕಾರಿಗಳಿಗೆ ನಮ್ಮ ಧಿಕ್ಕಾರ ಇರಲಿ ಅಂತ ಹೇಳ್ತೀವಿ. ಏನಿವತ್ತು ಸ್ವತಂತ್ರ ಉದ್ಯಾನವನ ಅಂದರೆ ಫ್ರೀಡಂ ಪಾರ್ಕ್ ಮುಂಭಾಗ ಚಾಲಕರುಗಳು ಖಾಲಿ ಪಾತ್ರೆ ಮತ್ತು ಕಪ್ಪು ಬಟ್ಟೆ ಧರಿಸಿ ತಮ್ಮ ಅಳಲನ್ನು ತೋಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಬಂದಿದ್ದೀವಿ. ವಿಚಾರ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರಬೇಕು. ಇದೇ ವಾರದಲ್ಲಿ ಸರಿಸುಮಾರು 3 ರಿಂದ 4 ಜನ ಆತ್ಮಹತ್ಯೆಗಳನ್ನು ಮಾಡಿಕೊಂಡಿದ್ದಾರೆ ಚಾಲಕರು. ಯಾವ ಮಟ್ಟಿಗೆ ಚಾಲಕರ ಪರಿಸ್ಥಿತಿ ಇವತ್ತಿದೆ ಅಂತಂದರೆ, ಒಂದು ಆಟೋದಲ್ಲಿ ಒಬ್ಬ ಚಾಲಕ ನೇಣಾಕೊಳ್ತಾನೆ ಅಂತಂದರೆ ಆತನ ಮನಸ್ಸು ಇನ್ನೆಷ್ಟರ ಮಂದಿಗೆ ನೊಂದಿರಬೇಕು ಮತ್ತು ಅವನ ಸಮಸ್ಯೆಗಳು ಎಷ್ಟೇ ಇರಬೇಕು. ಬರೀ ಆ ಒಬ್ಬ ಆಟೋ ಚಾಲಕ ಏನೋ ಧೈರ್ಯ ಮಾಡಿ ಜೀವನನೇ ಸಾಕು ಅನ್ನೋ ಮಟ್ಟದಲ್ಲಿ ಆತ ಸೂಸೈಡ್ ಮಾಡ್ತಾರೆ. ಬಟ್ ಆ ರೀತಿ ಲಕ್ಷಾಂತರ ಜನ ಚಾಲಕರುಗಳು ಇವತ್ತು ಪ್ರತಿನಿತ್ಯ ಸಾವು ನೋವನ್ನೆಲ್ಲ ಬದುಕ್ತಾ ಇದ್ದಾರೆ. ಕಾರಣ ಏನಪ್ಪ ಅಂದರೆ, ಈ ಕಡೆ ದುಡಿಮೆ ಇಲ್ಲ. ದುಡಿಮೆ ಇಲ್ದಲೇ ಇರುವಂಥ ಒಂದು ಸನ್ನಿವೇಶದಲ್ಲಿ ಮಕ್ಕಳುಗಳದ್ದು ಎಜುಕೇಷನ್ನು ಅಥವಾ ಕುಟುಂಬದಲ್ಲಿರ್ತಕ್ಕಂಥ ವಯಸ್ಸಾದಂಥ ತಂದೆ ತಾಯಿಗಳಿಗೆ ಹಾಸ್ಪಿಟಲೈಸ್ಡು, ಇನ್ನೂ ಅನೇಕ ಸಮಸ್ಯೆಗಳು, ಚಾಲಕನ ಗಾಡಿ ಒಂದು EMIಗಳಾಗಿ ಇನ್ನೂ ಅನೇಕ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಇದನ್ನು ಬಗೆಹರಿಸಬೇಕು ಅಂತಂದರೆ ಒಂದು ದುಡಿಮೆ ಇರಬೇಕು. ಈ ದುಡಿಮೆ ಇಲ್ದಿರೋವಂಥ ಕಾರಣಕ್ಕೆ ಪ್ರತಿಯೊಬ್ಬ ಚಾಲಕನು ಕೂಡ ನೊಂದು ಬೆಳ್ತಾ ಇದ್ದಾರೆ. ಕಾರಣ ಏನಪ್ಪ ಅಂತಂದರೆ, ಇವತ್ತು ಕಾನೂನು ಬಾಹಿರವಾಗಿರ್ತಕ್ಕಂಥ ಸಂಸ್ಥೆಗಳು, ನಿಮ್ಮೆಲ್ಲರಿಗೂ ಗೊತ್ತಿರಬೇಕು, ಕಾನೂನು ಬಾಹಿರ ಅಂತೇಳಿ ಮಾನ್ಯ ಸಚಿವರು ಹೇಳಿದ್ದಾರೆ, RTO ಅಧಿಕಾರಿಗಳು ಹೇಳಿದ್ದಾರೆ. ಬಟ್ ಆದರೆ ಆ ಒಂದು ಇಲ್ಲಿಗಲ್ ಸಂಸ್ಥೆಗಳನ್ನು ನಿಲ್ಲಿಸುವಂಥ ನಿಟ್ಟಿನಲ್ಲಿ ಇವ್ರು ಯಾರು ಕೂಡ ಒಂದು ಧೈರ್ಯವನ್ನೇ ಮಾಡ್ತಾ ಇಲ್ಲ. ಯಾಕೆ ಧೈರ್ಯ ಮಾಡ್ತಾ ಇಲ್ಲ ಅಂತಂದರೆ, ಅವರು ಇಲ್ಲಿಗಲ್ ಸಂಸ್ಥೆಗಳಿಂದ ಪಡ್ಕೊಂಡಿರ್ತಕ್ಕಂಥ ಎಂಜಲ ಕಾಸು, ಆ ಎಂಜಲ ಕಾಸಿನ ಮಹಿಮೆ ಇವತ್ತು ಆ ಸಂಸ್ಥೆಗಳು ರಾಜಾರೋಷವಾಗಿ ದುಡಿಮೆಗಳನ್ನು ಮಾಡ್ತಾ ಇದೆ. ಬಟ್ ಇವತ್ತು ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ತೆರಿಗೆ ಕಟ್ಟುವುದರ ಮುಖಾಂತರ ಗಾಡಿಗಳಿಗೆ ಇನ್ಶೂರೆನ್ಸು, RTO ಪರ್ಮಿಟ್ಗಳು ಮತ್ತು ಟ್ಯಾಕ್ಸು ಪ್ರತಿಯೊಂದು ಕೂಡ ಕಟ್ಕೊಂಡು ಪ್ರತಿನಿತ್ಯ ದುಡಿಮೆ ಮಾಡಿಕೊಂಡು ಸರ್ಕಾರದ ಅಧೀನದಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರ್ತಕ್ಕಂಥ ಚಾಲಕರಿಗೆ ಇಲ್ಲಿ ಅನ್ಯಾಯ ಆಗ್ತಾ ಇದೆ. ಯಾರೋ ಒಬ್ಬ 10,000 20,000 ರೂಪಾಯಿ ಯಾವುದೋ ಒಂದು ಗುಜರಿ ಗಾಡಿಗಳನ್ನು ತಂದು ಇಲ್ಲಿ ದುಡಿಮೆಗಳನ್ನ ಮಾಡಿಕೊಂಡು ತೊಂದರೆಗಳನ್ನ ಕೊಡೋದ್ರ ಮುಖಾಂತರ ಈ ರೀತಿ ಸಮಸ್ಯೆಗಳನ್ನ ಎದುರಿಸ್ತಾ ಇದೆ. ನಿಮ್ಗೆಲ್ಲರಿಗೂ ಗೊತ್ತಿರಬೇಕು, ಇವತ್ತು ಚಾಲಕರು ದುಡಿಮೆ ಇಲ್ಲದಲ್ಲೇ ಒಂದು ಕಡೆ ಸಾಯ್ತಾ ಇದ್ದಾರೆ. ಅವ್ನು ಯಾರೋ ಒಬ್ಬ ಅವಿವೇಕಿ ಹೋಗಿ ಆಟೋನ ಮಾರಿ ಒಂದು ಬೈಕ್ ತೊಗೊಳ್ರಿ, ನಿಮ್ಮ ದುಡಿಮೆ ಎಷ್ಟಾಗುತ್ತೆ ನೋಡಿ ಅಂತೇಳಿ ಪ್ರಚೋದನೆ ಕೊಡೋದ್ರ ಮುಖಾಂತರ ಹೆಣ್ಣು ಮಕ್ಕಳನ್ನು ಗಾಡಿಗಳಲ್ಲಿ ಕುಂಡಿಸ್ಕೊಂಡು ಓಡಿಸೋದ್ರ ಮುಖಾಂತರ ಅವನು ಈ ರೀತಿ ದರ್ಪಗಳನ್ನು ತೋರಿಸೋದ್ರ ಮುಖಾಂತರ ಚಾಲಕರ ಒಂದು ನೋವನ್ನು ಮತ್ತಷ್ಟು ಹೆಚ್ಚುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇವ್ಯಾವು ಕೂಡ ಈ ಅಧಿಕಾರಿಗಳಿಗೆ ಅಥವಾ ಡಿಪಾರ್ಟ್ಮೆಂಟ್ಗೆ ಯಾವುದೂ ಕೂಡ ಕಣ್ಣು ಕಾಣಿಸ್ತಾ ಇಲ್ಲ. ಸರ್ಕಾರದ ಅಧಿಕಾರದಲ್ಲಿರ್ತಕ್ಕಂಥ RTO ಅಧಿಕಾರಿಗಳಿಗೆ ಕಣ್ಣು ಕಾಣಿಸ್ತಾ ಇರೋವಂಥದ್ದು ಗಾಡಿ ಮೇಲೆ ತಮ್ಮ ಒಂದು ಅಭಿಮಾನ ವ್ಯಕ್ತಪಡಿಸ್ತಕ್ಕಂಥ ಗಾಡಿ ಮೇಲೆ ಇರ್ತಕ್ಕಂಥ ಸ್ಟಿಕ್ಕರ್ಗಳು ಹಾಕಿರೋಂಥವ್ರ ಗಾಡಿ ಮೇಲೆ ಪೆನಲ್ಟಿ ಹಾಕ್ತೀವಿ ಅಂತ ಹೇಳ್ತೀರಾ. ಗಾಡಿಗಳಿಗೆ ಎಮಿಷನ್ ಚೆಕ್ ಮಾಡೋದು, ಚೆಕ್ ಮಾಡಿರಿ, ನಿಮ್ಮ ಅಧೀನಕ್ಕೆ ಬರ್ತಕ್ಕಂಥ ಚೆಕ್ ಮಾಡಿರಿ. ಅದು ಬರೀ ಆಟೋ ಚಾಲಕ ಮತ್ತು ಕ್ಯಾಬ್ ಚಾಲಕ, ಬರೀ ಗೂಡ್ ಚಾಲಕನ ನಿಮಗೂ ಮಾತ್ರ ಸೀಮಿತ ಪಟ್ಟಿಲ್ಲ. ಕಾರಣ ಇವತ್ತೇನು ಫ್ರೀಡಂ ಪಾರ್ಕ್ ಬಳಿ ಎಲ್ಲ ನೊಂದಿರೋಂಥ ಚಾಲಕರುಗಳು ಇವತ್ತು ಕಪ್ಪು ಬಟ್ಟೆನ ಧರಿಸಿ ಒಂದು ಖಾಲಿ ಪಾತ್ರೆ, ನಮ್ಮ ಪರಿಸ್ಥಿತಿ, ನಮ್ಮ ಮನೆಯ ಪರಿಸ್ಥಿತಿ ಈ ರೀತಿ ಆಗಿದೆ ಸಚಿವರೇ, ನಿಮ್ಮ RTO ಅಧಿಕಾರಿಗಳಿಗೆ ಉಗಿದು ಸ್ವಲ್ಪ ಬುದ್ಧಿನ ಹೇಳಿ ಕರೆದು, ಯಾರೋ ಎಂದು ಕಾಸುಗಳು ಕೊಡೋ ಅಂಥ ಆನ್ಲೈನ್ ಸಂಸ್ಥೆಗಳಿಗೆ ಬಕೆಟ್ ಹಿಡಿದಿಲ್ದಿರ ಕರ್ತವ್ಯನ ಅಚ್ಚುಕಟ್ಟಾಗಿ ಮಾಡಿ ಅಂತ ಹೇಳಿ ತಿಳಿಸ್ಬೇಕು ನೀವು ಅಂತ ಹೇಳಿ ಇವತ್ತು ನಾವು ಈ ಒಂದು ಕಪ್ಪು ಬಟ್ಟೆನ ಧರಿಸಿ ಖಾಲಿ ಪಾತ್ರೆ ಚಳುವಳಿನ ಮಾಡ್ತಾ ಇರೋವಂಥದ್ದು ಫ್ರೀಡಂ ಪಾರ್ಕ್ನಲ್ಲಿ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಚಾಲಕರ ಸಾವುಗಳು ಜಾಸ್ತಿ ಆಗ್ತಾ ಇದೆ. ಸಾಲ ಮಾಡಿಕೊಂಡು ಹೊರಗಡೆ ಆ ಸಾಲನ ತೀರ್ಸೋಕ್ಕಾಗ್ದಲೇ ಸಾಯ್ತಾ ಇದ್ದಾರೆ, EMIಗಳನ್ನ ಕಟ್ಟೋಕ್ಕಾಗ್ದಿರ ಸಾಯ್ತಾ ಇದ್ದಾರೆ, ಗಾಡಿ ಡಾಕ್ಯುಮೆಂಟ್ಗಳನ್ನ ರನ್ನಿಂಗ್ ಮಾಡೋಕ್ಕಾಗ್ದಿರ ಸಾಯ್ತಾ ಇದ್ದಾರೆ. ಯಾಕೆ ಸಾವೇ ಒಂದು ಕೊನೆಯ ಒಂದು ಪ್ರಶ್ನೆ ಆಗಿ ಇವತ್ತು ಉಳಿದಿದೆ. ಈ ಸಾವಿಗೆ ನೇರವಾದ ಹೊಣೆ ರಾಮಲಿಂಗಾರೆಡ್ಡಿ ಸಾಹೇಬರು, ಏನು ನಿಮ್ಮ ಒಂದು ಸರ್ಕಾರದ ಅಧಿಕಾರಿಗಳು ಅಂತ ನೇಮಕ ಮಾಡ್ಕೊಂಡಿದ್ದೀರಾ, ಅವರ ಒಂದು ನಿರ್ಲಕ್ಷ್ಯತನದಿಂದ ಈ ಒಂದು ಚಾಲಕರ ಸಾವಿಗೆ ನೇರವಾದ ಹೊಣೆ ನೀವಾಗಿರ್ತೀರ. ಯಾಕಂದರೆ ಇತ್ತೀಚೆಗಷ್ಟೇ ನೋಡಿಕೊಂಡ್ರೆ ಬೇಜಾರಾಗುತ್ತೆ. ಮನೆಯಲ್ಲಿ ಚಾಲಕ ಹೊರಗಡೆ ಆಟೋದಲ್ಲಿ ಬಾಡಿಗೆ ಇಲ್ಲ ಅಂತ ಆಟೋದಲ್ಲಿ ನೇಣಾಕೊಂಡ್ರೆ ಕೆಲವು ಫ್ಯಾಮಿಲಿಗಳು ತನ್ನ ಹೆಂಡತಿ ಕುಟುಂಬ ಸಮೇತ ಅನ್ನದಲ್ಲಿ ವಿಷಾನ ಕಲಿಸ್ಕೊಂಡು ಹಾಸ್ಪಿಟ್ಲು ಸೇರುವಂಥ ವ್ಯವಸ್ಥೆಗಳು ಇದೇ ತಿಂಗಳಲ್ಲಿ 4 ರಿಂದ 5 ಕೇಸ್ಗಳಾಗಿದೆ. ಇದರ ಒಂದು ವಿಚಾರವಾಗಿ ಯಾವುದೇ ಒಬ್ಬ ಸಾರಿಗೆ ಅಧಿಕಾರಿ ಇರ್ಬೋದು ಅಥವಾ ಯಾವುದೇ ಸಾರಿಗೆ ಸಚಿವರು ಇರ್ಬೋದು, ಯಾರೂ ಕೂಡ ಇದರ ವಿಚಾರವಾಗಿ ಒಂದೂ ಸ್ಟೇಟ್ಮೆಂಟು ಕೂಡ ಕೊಡಲಿಲ್ಲ. ಯಾಕೆಂದರೆ ಇದೆಲ್ಲದಕ್ಕೂ ಕೂಡ ಮಾರಕವಾಗಿ ಇರುವಂಥದ್ದೇ ಬೈಕ್ ಟ್ಯಾಕ್ಸಿ. ಯಾಕೆ ಈ ಬೈಕ್ ಟ್ಯಾಕ್ಸಿನ ನೀವು ನಿಲ್ಸೋಕ್ಕಾಗ್ತಾ ಇಲ್ಲ? ನಿನ್ನೆ ಮೊನ್ನೆ ಎಲ್ಲ ಸ್ಟೇಟ್ಮೆಂಟ್ ಕೊಟ್ಟಿರೋ ಸಾರಿಗೆ ಸಚಿವರಿಗೆ ಆಟೋಗಳ ಮೇಲೆ, ಕ್ಯಾಬ್ಗಳ ಮೇಲೆ
ಒಂದು ಆಗ್ತಾ ಇರೋ ಅಂತ ಯಾವುದೋ ಫಿಲಮ್ ಆಕ್ಟರ್ಸ್ ಫೋಟೋ ಮತ್ತೆ 4 ಬರವಣಿಗೆಗಳು ನಿಮಗೆ ಕಾಣಿಸ್ತಾ ಇದೆ. ಅದು ಪ್ರಚೋದನಕಾರಿಯಾದ ಹೇಳಿಕೆನ ನೀವು ಕೊಡ್ತಾ ಇದ್ದೀರಾ ಅಂತ, ನಿಮ್ಮ ಗಾಡಿಗಳನ್ನ ಸೀಸ್ ಮಾಡ್ತೀವಿ ಅಂತ ಹೇಳಿ ಹೇಳಿಕೆನ ನೀವು ಪತ್ರಿಕೆಗಳಲ್ಲಿ ಕೊಡ್ತೀರಾ ಅಂದರೆ, ಇದೇ ಬೈಕ್ ಟ್ಯಾಕ್ಸಿ ಅವರು ಇಲ್ಲಿಗಲ್ ಆಗಿ ನಾನು ನಡೆಸ್ತಾ ಇದ್ದೀನಿ ಅಂತ ರಾಜಾರೋಷವಾಗಿ ಮಾಡ್ತಾ ಇದ್ದಾನೆ. ಅದರಿಂದ ಎಷ್ಟೋ ನಮ್ಮ ನಾಡಿನ ಹೆಣ್ಣು ಮಕ್ಕಳು ರೇಪ್ ಅಟೆಂಡ್ ಮಾಡೋ ಅಂಥದ್ದೆಲ್ಲ ಮಾಡಿದ್ದಾರೆ. ಇದೆಲ್ಲ ಯಾಕೆ ನಮ್ಮ ಅಧಿಕಾರಿಗಳಿಗೆ, ಸಾರಿಗೆ ಸಚಿವರಿಗೆ ಕಾಣಿಸ್ತಾ ಇಲ್ಲ ಅಂತ ಗೊತ್ತಿಲ್ಲ.